ಇದು ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವತ್ತು ನಟ್ಟು ಬೋಲ್ಟು ವಿಷಯ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಸಿನಿಮಾ ಇಂಡಸ್ಟ್ರಿನವರು, ಸಿನಿಮಾ ರಂಗದವರು, ನಟರುಗಳು ಇತ್ತೀಚೆಗೆ ಭೂಮಿ ಮೇಲೆ ನಿಲ್ತಾ ಇಲ್ಲ. ಅವರು ನಡವಳಿಕೆಗಳು ಸರಿ ಇಲ್ಲ. ಅವರ ನಟ್ಟು ಬೋಲ್ಟನ್ನು ಟೈಟ್ ಮಾಡೋದು ನಮಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ನೇರವಾಗಿ ತಮ್ಮ ಕೋಪವನ್ನು ತೋಡಿಕೊಂಡಿದ್ದಾರೆ. ಕನ್ನಡಿಗರೇ, ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಸಿನಿಮಾ ರಂಗ ಮತ್ತು ರಾಜಕಾರಣಿಗಳು ಎಲ್ಲರೂ ಒಗ್ಗಟ್ಟಾಗಿ ಕರ್ನಾಟಕವನ್ನು ಮುನ್ನಡೆಸಬೇಕು. ಸಿನಿಮಾದವರು, ರಾಜಕಾರಣಿಗಳು ಜನರ ಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾದವರು, ಜನರ ಆಶೀರ್ವಾದದಿಂದ ಆ ಸ್ಥಾನಕ್ಕೆ ಬಂದಿರೋರು. ಹಾಗಾಗಿ ಈ ರಾಜಕಾರಣಿಗಳು ಮತ್ತು ಸಿನಿಮಾ ರಂಗದವರು ಒಣ ಪ್ರತಿಷ್ಠೆಗಳು, ವೈಯಕ್ತಿಕ ದ್ವೇಷ ಭಾವನೆಗಳನ್ನು ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳು ನಟರುಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಧ್ವನಿ ಎತ್ತಾ ಇದ್ದಾರೆ. ಇತ್ತೀಚೆಗೆ ಕೆಲವು ನಟರುಗಳು ನಮ್ಮ ಮಾತು ಕೇಳ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ, ಸೌಜನ್ಯಕ್ಕೂ ನಮ್ಮನ್ನು ಮಾತಾಡ್ತಾ ಇಲ್ಲ, ನಟರುಗಳು ಭೂಮಿ ಮೇಲೆ ನಿಲ್ತಾ ಇಲ್ಲ ಅಂತ ರಾಜಕಾರಣಿಗಳು ನಟರ ಮೇಲೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಕರ್ನಾಟಕದಲ್ಲಿ ನೆಲ, ಜಲ, ಭಾಷೆ ವಿಷಯ ಬಂದಾಗ ಇವತ್ತಿನ ಹೀರೋಗಳು ಬರೋದಿಲ್ಲ. ಮುಂಬೈಯಲ್ಲಿ ಹೋಗಿ ಅಡ್ಡಾಡ್ತಾರೆ, ಮಲೇಷ್ಯಾದಲ್ಲಿ ಸುತ್ತುಡಿತಾರೆ, ದುಬೈನಲ್ಲಿ ಮೋಜು ಮಸ್ತಿ ಮಾಡ್ತಾರೆ, ಹೊರದೇಶಗಳಲ್ಲೆಲ್ಲ ಸಮಾರಂಭಗಳಿಗೆ ಹೋಗ್ತಾರೆ. ಕರ್ನಾಟಕದ ನಟರುಗಳು, ಇತ್ತೀಚಿನ ನಟರುಗಳು ಕರ್ನಾಟಕದಲ್ಲಿ ನಡೀತಕ್ಕಂಥ ಕನ್ನಡ ಪರ ಸಭೆಗಳಿಗೆ ಕನ್ನಡ ನಟರು ಬರೋದಿಲ್ಲ. ಇದು ಜಾಸ್ತಿ ಆಗಿದೆ, ಈ ನಟ್ಟು ಬೋಲ್ಟ್ ಟೈಟ್ ಮಾಡ್ತೇವೆ ಅಂತ ರಾಜಕಾರಣಿಗಳು ಒಬ್ಬೊಬ್ಬರಾಗಿ ಧ್ವನಿ ಎತ್ತಿ ಗುಡುಕ್ತಾ ಇದ್ದಾರೆ. ಇವತ್ತು ಇಬ್ಬರ ಮಧ್ಯೆ ಕೂಸು ಬಡವಾಯ್ತು ಅಂತಾರಲ್ಲ, ಇಬ್ಬರ ಜಗಳದ ಮಧ್ಯೆ ಕೂಸು ಬಡವಾಯ್ತು ಅಂತಾರಲ್ಲ, ಹಂಗೆ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಇವತ್ತು ಇವರಿಗೆ ರಾಜಕಾರಣಿಗಳಿಗೆ ಈ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದು, ಸಿನಿಮಾದವರಿಗೆ ಈ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದು ಕರ್ನಾಟಕ ರಾಜ್ಯದ ಜನತೆ ತಪ್ಪು. ಇವ್ರನ್ನ ಬೆಳೆಸಿದ್ದು, ಬೆಳೆಯತಕ್ಕ ಒಂಥರ, ಬೆಳೆದ ಮೇಲೆ ಒಂಥರ. ನಿಮ್ಮ ಕೆಲಸ ಏನಯ್ಯ? ಕರ್ನಾಟಕ ರಾಜ್ಯದ ಸೇವೆ ಮಾಡೋಕ್ಕೆ ನಿಮ್ಮ ಕೆಲಸ ಎಟ್ಟರದಲ್ಲಿ. ಇವತ್ತು ಅಧಿಕಾರ ದುರುಪಯೋಗದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವತ್ತು ಸಿನಿಮಾದವರು, ಕಲಾವಿದರ ಬಗ್ಗೆ ಆ ಥರ ಮಾತಾಡಿದ್ದು ತಪ್ಪು, ಸರಿ ಇಲ್ಲ. ಯಾಕೆಂತಂದರೆ ಅವರು ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡಿತಾರೆ. ಸಿನಿಮಾದವ್ರ ಮೇಲೆ ರಾಜಕಾರಣಿಗಳು ಅಟ್ಯಾಕ್ ಮಾಡ್ತಿರೋದು ಸರಿ ಇಲ್ಲ. ಮತ್ತು ಈ ಥರ ದ್ವೇಷಭಾವನೆಯಿಂದ, ವೈಯಕ್ತಿಕ ದ್ವೇಷಭಾವನೆಯಿಂದ ಒಣ ಪ್ರತಿಷ್ಠೆಯ ಮಾತುಗಳನ್ನು ಆಡೋದು ನಿಲ್ಲಿಸಬೇಕು. ಸಿನಿಮಾ ನಟರು ದುಡಿಯೋ ದುಡ್ಡಿಗೆ, ಮಾಡಿರೋ ಆಸ್ತಿಗೆ ಲೆಕ್ಕ ಇದೆ, ಸ್ಯಾಲ್ರಿ ಇದೆ, ಜಾಬ್ ಇದೆ. ಸಿನಿಮಾದ ನಟರುಗಳು ಲೀಗಲ್. ಆದರೆ ರಾಜಕಾರಣಿಗಳಿಗೆ ಯಾವ ಜಾಬು ಇಲ್ಲ, ಯಾವ ಸ್ಯಾಲ್ರಿನೂ ಇಲ್ಲ. ಅವ್ರಿಗೆ ಆಸ್ತಿ ಅಂತಸ್ತಿಗೆ ಲೆಕ್ಕನೇ ಇಲ್ಲ, ಲೆಕ್ಕ ಕೊಡೋಕ್ಕೂ ಆಗಲ್ಲ ಅವ್ರಿಗೆ. ಅಂದರೆ ಸಿನಿಮಾದ ರಂಗದವ್ರಿಗೂ ರಾಜಕಾರಣಿಗಳಿಗೂ ಒಂದೇ ಅಲ್ಲ. ಸಿನಿಮಾ ರಂಗದವ್ರ ಬಗ್ಗೆ ನಾವೆಲ್ಲ ಭಾಳ ಗೌರವ ಇಟ್ಕೊಂಡಿದ್ದೇವೆ. ಕಲಾವಿದರು ಕಷ್ಟಪಟ್ಟು ದುಡ್ಕೊಂಡು ತಿಂತವ್ರೆ, ಅವ್ರ ಬಗ್ಗೆ ಅಷ್ಟು ಕೇವಲ ಮಾತಾಡೋದು, ಅವರನ್ನು ದ್ವೇಷ ಭಾವನೆಯಿಂದ ನೋಡೋದು ಸರಿಯಿಲ್ಲ. ರಾಜಕಾರಣಿಗಳು ಇವತ್ತು ಗೆದ್ದಾಗ ಅಧಿಕಾರದ ದರ್ಪದಿಂದ ಅಧಿಕಾರದ ರೈಟ್ಸ್ ತೆಗೆದುಕೊಂಡು ಮಾತಾಡ್ತಾರೆ. ಅದು ಬಿಡಬೇಕು. ಇವತ್ತು ನೀವು ನಾಳೆ ಸೋತು ಬಿಟ್ಟರೆ ನಿಮಗೆ ಮಾತಾಡೋ ರೈಟ್ಸೇ ಇರಲ್ಲ ರಾಜಕಾರಣಿಗಳಿಗೆ. ಈಗ ಗೆದ್ದಿದ್ದೀರಾ, MP ಆಗಿದ್ದೀರಾ, MLA ಆಗಿದ್ದೀರಾ, ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದೀರಾ, ವಿರೋಧ ಪಕ್ಷದ ನಾಯಕರಾಗಿದ್ದೀರಾ, ನಿಮಗೆ
ಪವರ್ ಇದೆ, ರೈಟ್ಸ್ ಇದೆ. ಆ ರೈಟ್ಸು ಪವರ್ ತೆಗೆದುಕೊಂಡು ಮಾತಾಡ್ತಾ ಇದ್ರಿ ಹೊರತಾಗಿ ನಾಳೆ ನೀವು ಸೋತು ಬಿಟ್ರೆ ನಿಮಗೆ ಯಾವುದೇ ರೈಟ್ಸ್ ಇರಲ್ಲ ಮಾತಾಡೋದಕ್ಕೆ. ಅಂದರೆ ಇದು ಕರ್ನಾಟಕ ರಾಜ್ಯದ ಜನರ ಶಕ್ತಿ. ಬಜೆಟ್ ಅನ್ನೋದು, ದುಡ್ಡು ಅನ್ನೋದು, ನಿಮಗೆ ಕೊಟ್ಟಿರೋ ಅಧಿಕಾರ ಇದೆಯಲ್ಲ, ಅದು ಕರ್ನಾಟಕ ರಾಜ್ಯದ ಜನರ ಶಕ್ತಿ. ಟ್ಯಾಕ್ಸ್ನ ಕಟ್ ಮಾಡ್ತೀವಿ, ರಿಯಾಯಿತಿ ಕಟ್ ಮಾಡ್ತೀವಿ, ಆಮೇಲೆ ಸಬ್ಸಿಡಿನ ಕೊಡಲ್ಲ. ಈ ಥರ ಅಹಂಕಾರದ ಮಾತುಗಳು ಯಾರು ಆಡಬಾರ್ದು. ನಟ್ಟು ಬೋಲ್ಟ್ ಅಂದರೆ ಇದೆ. ಇವತ್ತು ಟ್ಯಾಕ್ಸು ತೆಗಿತೀವಿ, ಟ್ಯಾಕ್ಸು ರಿಯಾಯಿತಿನ ನಿಲ್ಲಿಸ್ತೀವಿ, ಮತ್ತು ಸಬ್ಸಿಡಿ ಕೊಡೋದು ತಪ್ಪಿಸ್ತೀವಿ. ಇದೇ ನಟ್ಟು ಬೋಲ್ಟ್ ಅನ್ನೋದು. ಆದರೆ ಈ ಥರ ಇದು ಯಾರಪ್ಪನ ಮನೆಯದು ಅಲ್ಲ. ಸಬ್ಸಿಡಿ ಅನ್ನೋದು ಒಂದು ವ್ಯವಸ್ಥೆ, ಟ್ಯಾಕ್ಸ್ ಅನ್ನೋ ರಿಯಾಯಿತಿ ಅನ್ನೋದು ಒಂದು ವ್ಯವಸ್ಥೆ, ಸಿಸ್ಟಮು. ಅದು ಕರ್ನಾಟಕ ರಾಜ್ಯದ ಜನರ ಎನರ್ಜಿ. ಇವತ್ತಿವನು ಇರ್ತಾನೆ, ನಾಳೆ ಹೋಗ್ತಾನೆ. ನಾಳೆ ಸೋತರೆ ಅವನಿಗೆ ಮಾತಾಡೋಕ್ಕೆ ರೈಟ್ಸೇ ಇರೋಲ್ಲ. ಅದನ್ನು ಚಿತ್ರರಂಗದ ಮೇಲೆ ನಿಮ್ಮ ವೈಯಕ್ತಿಕ ದ್ವೇಷಗಳನ್ನು ರಾಜಕಾರಣಿಗಳು ಸಿನಿಮಾದವ್ರ ಮೇಲೆ, ಸಿನಿಮಾದವರು ರಾಜಕಾರಣಿಗಳ ಮೇಲೆ ನೀವು ವೈಯಕ್ತಿಕ ದ್ವೇಷಗಳನ್ನು ಮಾಡಿಕೊಳ್ಳಿ. ರಾಜ್ಯದ ಜನರನ್ನು ಯಾಕೆ ಅಸಹಾಯಕರನ್ನಾಗಿ ಮಾಡ್ತೀರಾ? ಯಾರೋ ಒಬ್ಬ ನಟನ ಮೇಲೆ ಇಡೋ ಸಿಟ್ಟನ್ನು ತೆಗೆದುಕೊಬಂದು ಇಡೀ ಚಿತ್ರರಂಗನ ಬೈದು ಸರಿಯಿಲ್ಲ. ಅದೇ ಥರ ಇವತ್ತು ಕರ್ನಾಟಕದ ಕೆಲವು ಹೀರೋಗಳು ಭೂಮಿ ಮೇಲೆ ನಿಲ್ತಾ ಇಲ್ಲ. ಅದು ನಮಗೂ ಗೊತ್ತಿದೆ. ಪುಡಾಂಗು ಕೆಲಸಕ್ಕೆ ಇಳಿದ್ಬಿಟ್ಟಿದ್ದಾರೆ ಕೆಲವರು, ಎಲ್ಲರೂ ಅಲ್ಲ. ಇವತ್ತು ದೊಡ್ಡವರು ಹಾಕಿಕೊಟ್ಟಿರ್ತಕ್ಕಂಥ ಚಿತ್ರರಂಗದ ಬೇಸಿಕ್ನ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಇವತ್ತು ಕೆಲವು ನಟರುಗಳು, ಕೆಲವರು ಫಾಲೋ ಮಾಡ್ತಾ ಇಲ್ಲ. ಕೆಲವು ನಟರುಗಳು ಮೇಲೆ ರಾಜಕಾರಣಿಗಳು ಮಾಡಿರೋ ಕಂಪ್ಲೇಂಟ್ ಕರೆಕ್ಟಾಗಿದೆ. ಯಾಕಂತಂದರೆ ಈಗ ನಾವು ಯಾರೋ ಒಂದು ಊರಿಗೆ ಹೋಗಿರ್ತೀವಪ್ಪ. ನಾನು ಮೈಸೂರಿಗೆ ಹೋಗಿರ್ತೀನಿ, ನನ್ನ ಮೈಸೂರಲ್ಲ. ನಾನು ಮೈಸೂರಿಗೆ ಹೋದ್ಮೇಲೆ, ಆ ಊರಿಗೆ ಹೋದ್ಮೇಲೆ ನಾನೊಂದು ಪ್ರೋಗ್ರಾಮ್ ಮಾಡ್ತೀನಿ ಅಂದರೆ ಸ್ವಲ್ಪ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಇನ್ವೈಟ್ ಮಾಡೋದು ನಮ್ಮ ಕೆಲಸ. ಆ ಊರಿನ ಮುಖ್ಯಸ್ಥರು, ಚೇರ್ಮನು, ಗೌಡ್ರಿಗೆ ಇನ್ವೈಟ್ ಮಾಡಿ ಅವರನ್ನು ಕರೆಸೋದು ನಮ್ಮ ಸಂಪ್ರದಾಯ. ನಾನು ಬೇರೆ ಊರು, ಆ ಊರಿಗೆ ಹೋಗಿದ್ದೀನಿ. ಇವತ್ತು ಮೈಸೂರಲ್ಲಿ ನಡೆದಿರ್ತಕ್ಕಂಥ CCL ಅಲ್ಲಿ ಸುದೀಪ್ ಅವರು ಗೌರವ ಕೊಡಲಿಲ್ಲ. ಕೆಲವು ರಾಜಕಾರಣಿಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರದ ಪ್ರತಿನಿಧಿ, ಈ ಕ್ಷೇತ್ರದ MLA, ಸುದೀಪ್ ಅವ್ರು ನಾನು ಕರೀಲಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕರಿಬೇಕಾಗಿತ್ತು. ಯಾಕಂತಂದರೆ ಒಂದು ಊರಿನ ಅಧ್ಯಕ್ಷ ಅಂದರೆ, ಒಂದು ಕ್ಷೇತ್ರದ ಶಾಸಕ ಅಂದರೆ ಅವ್ರನ್ನ ಫಸ್ಟ್ ಇನ್ವೈಟ್ ಮಾಡಬೇಕು, ಅವ್ರ ಪರ್ಮಿಷನ್ ತೆಗೆದುಕೋಬೇಕು. ಬನ್ನಿ, ನಿಮ್ಮ ಕ್ಷೇತ್ರದಲ್ಲಿ CCL ನಡೀತಾ ಇದೆ ಅಂತ ಕರೆಯತ್ತು ಸಂಪ್ರದಾಯ. ಕರಿಬೇಕಾಗಿತ್ತು, ಕರೆದಿಲ್ಲ. ಇದು ಮಾಡಬಾರ್ದು. ನಟರುಗಳು ಆಯಿತು, ಇಷ್ಟು ಮಾಡಬಾರ್ದು. ಅದೇ ಥರ ಇವತ್ತು ರಾಜಕಾರಣಿಗಳು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಮಾತಾಡೋದು ನಿಲ್ಲಿಸಬೇಕು. ಸಿನಿಮಾ ರಂಗದವ್ರ ಬಗ್ಗೆ ಅಸಹಾಯಕವಾಗಿ ಮಾತಾಡೋದು ನಿಲ್ಲಿಸಬೇಕು. ಸಿನಿಮಾ ರಂಗದವ್ರ ಬಗ್ಗೆ ಕೇವಲವಾಗಿ ಮಾತಾಡೋದು ನಿಲ್ಲಿಸಬೇಕು. ಯಾರೋ ಹೀರೋ ಬಗ್ಗೆ ನಿಮಗೆ ವೈಯಕ್ತಿಕ ದೇಶ ಇರುತ್ತೆ, ಅವನ ಬಗ್ಗೆ ಮಾತಾಡ್ಕೊಳ್ಳಿ. ಆದರೆ ಸಿನಿಮಾ ರಂಗದ ಬಗ್ಗೆ ಪಾಪ ಅವರು ತಲೆ ತೆಗ್ಸೋ ಥರ ಮಾತಾಡೋದು ತಪ್ಪು. ನಿಮ್ಮ ಹತ್ರ ಅಧಿಕಾರಿ ಇದೆ ಅನ್ನೋ ಒಂದು ದೌಲತ್ತಿಂದ ಮಾತಾಡ್ತೀರಾ, ಅದು ಸರಿ ಇಲ್ಲ. ಸಿನಿಮಾ ನಟರುಗಳು ಮತ್ತು ರಾಜಕಾರಣಿಗಳೆಲ್ಲ ಒಗ್ಗಟ್ಟಾಗಿ ಈ ರಾಜ್ಯದ ನೆಲ, ಜಲ, ಭಾಷೆ ವಿಷಯದಲ್ಲಿ ನಡ್ಕೊಂಡು ಹೋಗಬೇಕು. ಇವತ್ತು ನಟರುಗಳು ಹಂಗೆ ಮಾಡ್ತಾರೆ. ಮುಂಬೈಯಲ್ಲಿ ಹೋಗಿ ಪ್ರಮೋಷನ್ ಮಾಡ್ತಾರೆ, ಮಲೇಷ್ಯಾಗೆ ಹೋಗಿ ಹೋಟ್ಲ್ ಓಪನ್ ಮಾಡ್ತಾರೆ, ದುಬೈದಲ್ಲಿ ಹೋಗಿ ಇನ್ನೇನೋ ಓಪನ್ ಮಾಡ್ತಾರೆ. ಕರ್ನಾಟಕದ ನೆಲ ಜಲ ವಿಷಯ ಬಂದಾಗ ನಟರುಗಳು ಕೈ ಕೊಡ್ತಾರೆ. ಇದಾಗಬಾರ್ದು. ಇವತ್ತು ನಿನ್ನ ಕರ್ನಾಟಕದ ನೆಲ ಜಲ ವಿಷಯದ ಸಮಾರಂಭಗಳಿಗೆ ಬರೋದಕ್ಕೆ ಇನ್ವೈಟ್ ಏನು ಬೇಕಾಗಿಲ್ಲ. ಕೆಲವರು ಕಂಪ್ಲೇಂಟ್ ಮಾಡಿದ್ದಾರೆ, ನಮ್ಮನ್ನು ಕರೆದಿಲ್ಲ, ನಮ್ಗೆ ಇನ್ವೈಟ್ ಬಂದಿಲ್ಲ, ನಮಗೆ ನಿಮ್ಮನ್ನು ಇನ್ವೈಟ್ ಏನಕ್ಕೆ ಮಾಡಬೇಕು? ನೀವೇ ಬರಬೇಕು ಅಲ್ಲಿಗೆ. ಸುಮ್ಮನೆ ಯಾವುದೋ ಒಂದು ಕಾರಣ ಹೇಳೋದು, ಪ್ರೋಟೋಕಾಲು ಅಂತ ಹೇಳೋದು ಜಾರ್ಕಣದಲ್ಲ. ಪ್ರತಿಯೊಬ್ಬರು ಇವತ್ತು ಚಿತ್ರರಂಗದವರು ಕೊಟ್ಟಿರೋ ಮಾತನ್ನು ರಾಜಕಾರಣಿಗಳು ಆಶ್ವಾಸನೆಗಳು, ಪ್ರಣಾಳಿಕೆಗಳು ಅವು ಈಡೇರಿಸಲ್ಲ. ಅವರು ಸುಮ್ಮನೆ ಮಾತಾಡ್ತಾರೆ. ಅವರು ಇವತ್ತು ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು, ಆಶ್ವಾಸನೆಗಳನ್ನು ಈಡೇರಿಸ್ತಾ ಇಲ್ಲ. ಅದು ನಟರುಗಳಿಗೆ ಕೋಪ ಬಂದಿರ್ಬೋದು. ಮೈಸೂರಲ್ಲಿ 5-6 ವರ್ಷದ ಕೆಳಗಡೆನೆ ಫಿಲಮ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು. ಗಿರಾಕಿಗಳು ಪತ್ತೆ ಇಲ್ಲ. ಮತ್ತೆ ಇವಾಗ ಮುನ್ನೆಲೆಗೆ ಬಂದಿದೆ. ಇದು ಆಶ್ವಾಸನೆಗಳನ್ನು ಈಡೇರಿಸ್ತಾ ಇಲ್ಲ ರಾಜಕಾರಣಿಗಳು ಅಂತ ಸಿನಿಮಾ ನಟರುಗಳು ಸ್ವಲ್ಪ ಕೋಪ ಬಂದಿರ್ಬೋದು. ಏನೇ ಆಗಿರಲಿ, ಇವತ್ತೆಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು. ಈ ಕರ್ನಾಟಕದಲ್ಲಿ ಜನ ಕಷ್ಟದಲ್ಲಿದ್ದಾರೆ. ಬೇಸಿಗೆ ಬಂತು,
ದನ ಕರುಗಳಿಗೆ ಮೇವಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಜನಗಳಿಗೆ ಕುಡಿಯೋ ನೀರಿನ ಹಾಹಾಕಾರ ಇದೆ. ಇಂಥ ಟೈಮಲ್ಲಿ ಸಿನಿಮಾ ರಂಗದವರು, ರಾಜಕಾರಣಿಗಳು ಒಗ್ಗಟ್ಟಾಗಿ ಹೋಗ್ಬೇಕಂತ ಕೇಳ್ಕೊಳ್ತೇವೆ. ಅದೇ ಥರನೇ ಇವತ್ತು ಕೆಲವರು ಅಧಿಕಾರ ಅನ್ನೋದು ನಿಮ್ಮಪ್ಪನ ಮನೆ ಆಸ್ತಿ, ನಮ್ಮಪ್ಪನ ಮನೆ ಆಸ್ತಿ ಅಂದ್ಕೊಂಡ್ಬಿಟ್ಟವ್ರೆ. ನೀನು ಅಧಿಕಾರದಲ್ಲಿ ನಿನಗೆ ರೈಟ್ಸ್ ಇರತಕ್ಕನಷ್ಟೇ ಮಾತಾಡ್ಬೋದಷ್ಟೇ. ಸಬ್ಸಿಡಿ ಕೊಡೋದು, ಟ್ಯಾಕ್ಸ್ ರಿಯಾಯಿತಿನ ಬಂದ್ ಮಾಡೋದು, ಅದು ಕರ್ನಾಟಕ ರಾಜ್ಯದ ಜನರ ಶಕ್ತಿ. ರಾಜಕಾರಣಿಗಳು ಇಂಥರ ಕುತಂತ್ರ ಕೆಲಸಕ್ಕೆ ಇಳಿಬಾರ್ದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀವಿ. ಕಲಾವಿದರುಗಳ ಬಗ್ಗೆ ಗೌರವ ಕೊಡಬೇಕು. ಕಲಾವಿದರುಗಳು ಪಾಪ ಅವ್ರ ಬಗ್ಗೆ ಮಾತಾಡಿದ್ದು ಸರಿ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ತುಂಬ ಅಭಿಪ್ರಾಯ ಇದೆ ಕರ್ನಾಟಕ ರಾಜ್ಯದ ಜನತೆಗೆ. ಡಿ ಕೆ ಶಿವಕುಮಾರ್ ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆ ರಾಜಕಾರಣಿ. ಬಟ್ ನಮಗೆಲ್ಲ ಆಶ್ಚರ್ಯ ಆಯಿತು, ಈ ಥರ ಮಾತಾಡಿದ್ರಲ್ಲ. ಡಿ ಕೆ ಶಿವಕುಮಾರ್ ಯಾವತ್ತಿಗೂ ಈ ಥರ ದ್ವೇಷ ಭಾವನೆಯಿಂದ ಮಾತಾಡೋ ವ್ಯಕ್ತಿ ಅಲ್ಲ. ಚಿತ್ರರಂಗಕ್ಕೋಸ್ಕರ ಅವ್ರ ಕೊಡುಗೆ ಭಾಳ ಇದೆ. ಆದರೆ ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗೋಂಥವರು ಈ ಥರ ಮಾತಾಡಿದ್ದು ಸರಿಯಲ್ಲ. ಚಿತ್ರರಂಗದ ನಟರುಗಳ ಬಗ್ಗೆ ಕೇವಲ ಮಾತಾಡಿದ್ದು, ಅಸಹಾಯಕವಾಗಿ ಮಾತಾಡಿದ್ದು ಸರಿ ಇಲ್ಲ. ಅದು ಮಾತಾಡಬಾರ್ದು ಹಂಗೆಲ್ಲ. ನೋಡಿ, ಕೆಲವರು 5 ನಿಮಿಷದಲ್ಲಿ ತಮ್ಮ ವರ್ಚಸ್ಸನ್ನ ಹಾಳು ಮಾಡ್ಕೊತಾರೆ ಅನ್ನೋದಕ್ಕೆ ಇದೇ ಕಾರಣ. ಇವತ್ತು ಕರ್ನಾಟಕ ರಾಜ್ಯದ ಭಾಳ ಜನಗಳಿಗೆ ಬೇಜಾರಾಗಿದೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಸರಿ ಇಲ್ಲ. ಅದ್ಭುತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ತಾಯಿನಿಷ್ಠೆ, ಪಕ್ಷನಿಷ್ಠೆ ಡಿ ಕೆ ಶಿವಕುಮಾರಿಂದ ಕಲ್ತು ನೋಡ್ಕೊಳ್ಬೇಕು. ಇಷ್ಟು ವರ್ಷ ನೀವು ಕಾಂಗ್ರೆಸ್ನಲ್ಲಿದ್ದ 50-60 ವರ್ಷ ಸೇವೆ ಸಲ್ಲಿಸಿ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಥರ ಮಾತಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಇಮೇಜಿಗೆ, ನಿಮ್ಮ ವರ್ಚಸ್ಗೆ ಧಕ್ಕೆ ಬರುತ್ತೆ. ಇದಾಗಬಾರ್ದು. ಇವತ್ತು ಒಳ್ಳೆ ಆಡಳಿತನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಕಲಾವಿದರುಗಳ ಮೇಲೆ ದ್ವೇಷ ಮಾಡೋದು, ಶೂಟಿಂಗು ಪರ್ಮಿಷನ್ ನಿಲ್ಲಿಸ್ತೀವಿ, ಅದೇಂಗೆ ಶೂಟಿಂಗ್ ಮಾಡ್ಕೊಳ್ಳಿ ಅನ್ನೋ ವೈಯಕ್ತಿಕ ದ್ವೇಷ ಭಾವನೆಯಿಂದ ಮಾತಾಡೋದು ಸರಿ ಇಲ್ಲ. ಅದೆಲ್ಲ ಆಗಬಾರ್ದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಣ್ಣಿಗೆ ಸಿನಿಮಾ ಹೀರೋಗಳಾಯಿತು ಅಷ್ಟೇ, ಸ್ವಲ್ಪ ತಗ್ಗಿ ಬಗ್ಗೆ ನಡೀಬೇಕು. ನೆಲ ಜಲ ಭಾಷೆ ವಿಷಯ ಬಂದಾಗ ಯಾವನು ಇನ್ವೈಟ್ ಮಾಡೋದು ಅವಶ್ಯಕತೆ ಇಲ್ಲ, ನೀವೇ ಹೋಗ್ಬಿಡ್ಬೇಕು ಡೈರೆಕ್ಟಾಗಿ. ಮೇಕೆದಾಟು ವಿಷಯದಲ್ಲಿ ಯಾರೂ ಬರಲಿಲ್ಲ. ಮೊನ್ನೆ ರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ಯಾರೂ ಬರಲಿಲ್ಲ. ಕೆಲವರೆಲ್ಲ ನಮ್ಗೆ ಇನ್ವೈಟ್ ಮಾಡಿಲ್ಲ ಅಂತ. ಇನ್ವೈಟ್ ಏನಕ್ಕೆ ಮಾಡಬೇಕು, ನಾವೇ ಹೋಗಬೇಕು ಅಂತ ಹೇಳ್ತಾ. ಆಮೇಲೆ ಕೆಲವು ರಾಜಕಾರಣಿಗಳಿಗೆ ಗೌರವ ಕೊಡಬೇಕು. ಅವರೂ ಜನಪ್ರತಿನಿಧಿ ಆಗಿರ್ತಾರೆ. ಅವರೂ ಒಂದು ಕ್ಷೇತ್ರದಲ್ಲಿ ಅವರ ಒಂದು ಗೌರವ ಘನತೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ಸಿನಿಮಾ ನಟರುಗಳು ಅವ್ರಿಗೂ ಸ್ವಲ್ಪ ಗೌರವ ಕೊಡೋದನ್ನು ಕಲಿಬೇಕು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ ಇನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಈ ನಟ್ಟು ಬೋಲ್ಟು ವಿಷಯನ ಇಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗಿ ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯನ ಮುನ್ನಡೆಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ ನಮಸ್ಕಾರ.